ಸಂಜೆ ಆಗೋಷ್ಟೊತ್ತಿಗೆ ನನಗೆ ಒಂದು ಫೋನ್ ಕರೆ ಬಂತು ಅವರಿಂದ. ಒಂದು ಸಾಧಾರಣದ ವ್ಯಕ್ತಿತ್ವ ಅಸಾಧಾರಣವಾಗಿ ಹೇಗೆ ನಡ್ಕೋಬೋದು ಅನ್ನೋದು ಒಂದು ಸಂದರ್ಭ ಬಂದಾಗೆ ನನಗೆ ಮನವರಿಕೆ ಆಯಿತು. ನೀರಿಲ್ಲ, ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಎಲ್ಲರೂ ರಸ್ತೆಯಲ್ಲಿ ಕೂತಿದ್ದಾರೆ, ಏನು ಮಾಡೋಣ? ನಮ್ಮೂರಿಗೆ ಯಾವುದೋ ಜಾಗದಿಂದ ಬಂದು ಯಾವುದ್ಯಾವುದೋ ಊರುಗಳಿಂದ ಬಂದು ಇಲ್ಲಿ ಬಂದು ಹಸಿವಿನಿಂದ ನರಳಬೇಕಾ? ಒಂದು ವ್ಯಕ್ತಿ ಹೀಗೆ ಸಮಾಜವನ್ನು ಜೋಡಿಸ್ಬೋದು ಅಂತ ನಂಗೆ ಕಲಿಸ್ಕೊಟ್ಟಿತ್ತು. ನಮ್ಮ ಜೊತೆ ತುಂಬ ಸಾಧಾರಣವಾಗಿ ಕಾಣುವಂಥವ್ರು ಸಂದರ್ಭಗಳು ಬಂದಾಗ ಎಷ್ಟು ಅದ್ವಿತೀಯವಾಗಿ ಅಸಾಮಾನ್ಯರಾಗಿ ಕಾಣ್ತಾರೆ. ಈ ಸೀರೀಸ್ನ ಮಾಡ್ತಾ ಇದ್ದೀವಿ. ನನಗೆ ಯಾರ್ಯಾರು ಇನ್ಸ್ಪೈರ್ ಆಗಿದ್ದಾರೆ ಅವರೆಲ್ಲದರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರ ನಡವಳಿಕೆಗಳು, ಅವರು ಸಮಾಜಕ್ಕೆ ನಮಗೆ ಹೇಗೆ ಕೊಂಡಿ ಆದರು, ಹೇಗೆ ಆದರ್ಶ ಆದರು ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಇವತ್ತೊಂದು ತುಂಬ ಮುಖ್ಯವಾಗಿ ನನಗೆ ಮನಸ್ಸು ನಾಟುವ ಹಾಗೆ ನಡ್ಕೊಂಡಂತಹ ಒಂದು ವ್ಯಕ್ತಿ ಶ್ರೀ ಮಹೇಂದ್ರ ಅವರು. ವಿಜಯವಾಣಿ ಮತ್ತು ದಿಗ್ವಿಜಯ ಚಾನಲಿನ ಮುಖ್ಯಸ್ಥರಾಗಿದ್ದರು. ಪತ್ರಿಕೋದ್ಯಮದಲ್ಲಿ ಒಂದು 25 ವರ್ಷಕ್ಕೂ ಜಾಸ್ತಿ ಅನುಭವ ಇದೆ. ಪ್ರಾಮಾಣಿಕರು, ಪತ್ರಿಕೋದ್ಯಮ ಗೊತ್ತಿದೆ, ಭಯ ಇಲ್ಲದೆ ಬದುಕಿದವರು, ಯಾರದೇ ಹಂಗಿಲ್ಲದೆ ಬದುಕಿದವರು, ಸೇಲ್ ಆಗದೆ ಬದುಕಿದವರು ಅವರು ನನಗೆ ಒಂದು 10 ವರ್ಷದಿಂದನೂ ಗೊತ್ತು. ಆದರೆ ಅವರು ಸ್ನೇಹಿತರಾಗಿ ಗೊತ್ತಿತ್ತು, ಒಂದು ಪ್ರೊಫೆಷನಲ್ ಆಗಿ ಗೊತ್ತಿತ್ತು. ಒಂದು ಸಾಧಾರಣದ ವ್ಯಕ್ತಿತ್ವ ಅಸಾಧಾರಣವಾಗಿ ಹೇಗೆ ನಡ್ಕೋಬೋದು ಅನ್ನೋದು ಒಂದು ಸಂದರ್ಭ ಬಂದಾಗೆ ನನಗೆ ಮನವರಿಕೆ ಆಯಿತು. 2021 ಕೊರೋನಾ ಎಲ್ಲರಿಗೂ ಅಂಟಿತ್ತು, ಇಡೀ ದೇಶಕ್ಕೆ ಭಯ ಬಂದಿತ್ತು. ಮೊದಲನೇ ಲಾಕ್ಡೌನ್ ಆಗಿತ್ತು. ಲಾಕ್ಡೌನು ಐ ಥಿಂಕ್ ಮಾರ್ಚ್ 21ನೇ ತಾರೀಕು ಅನಿಸುತ್ತೆ. ಲಾಕ್ಡೌನ್ ಆಗಿದ್ದಾಗ ಬೆಳಗ್ಗೆಯಿಂದ ಲಾಕ್ಡೌನ್, ಬಸ್ಸುಗಳು ಟ್ರೈನ್ಗಳು ಎಲ್ಲೆಲ್ಲಿ ಬಂತು ಅಲ್ಲಲ್ಲೇ ನಿಂತುಬಿಡ್ತು. ಮೈಸೂರಿನಲ್ಲಿ ಟ್ರೈನ್ಸ್ ನಿಂತೋಗಿತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಮಹೇಂದ್ರ ಅವರು ಒಂದು ಇಡೀ ಊರನ್ನು ಸುತ್ತ ಹಾಕೊಂಬರೋಣ ಅಂತ ಹೋಗಿದ್ದರು, ಅವರು ಮತ್ತು ಅವರ ತಂಡ. ಭಯ ಇರಲಿಲ್ಲ, ಬಾಕಿಯವ್ರಿಗೆಲ್ಲರೂ ಭಯ. ಮನೆ ಒಳಗಡೆ ಸುಮಾರು ಜನ ಇದ್ದರು, ನಾನು ಇದ್ದೆ. ಸಂಜೆ ಆಗೋಷ್ಟೊತ್ತಿಗೆ ನನಗೆ ಒಂದು ಫೋನ್ ಕರೆ ಬಂತು ಅವರಿಂದ. ಒಂದು ಸುಮಾರು ಜನ ರೈಲ್ವೆ ಸ್ಟೇಷನ್ ಎದುರುಗಡೆ ಹೊರಗಡೆ ನಿಂತು ಬಿಟ್ಟಿದ್ದಾರೆ, ಕೂತಿದ್ದಾರೆ. ಅದರಲ್ಲಿ ಎಷ್ಟೋ ಜನಕ್ಕೆ ಔಷಧಿ ಬೇಕು, ಆಹಾರ ಇಲ್ಲ, ನೀರಿಲ್ಲ, ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಎಲ್ಲರೂ ರಸ್ತೆಯಲ್ಲಿ ಕೂತಿದ್ದಾರೆ, ಏನು ಮಾಡೋಣ ಅಂತ. ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಿಮಗೆ ಬೇಕಾದಷ್ಟು ಜನ ಅಡುಗೆಯವರು, ಕ್ಯಾಟ್ರಿಂಗ್ಸ್ ಎಲ್ಲ ಗೊತ್ತಿದ್ದಾರೆ, ಏನಾದರೂ ಮಾಡಿಸ್ಬೋದಾ ಅಂತ. ಕಾಳಜಿ ತುಂಬ ಚೆನ್ನಾಗಿತ್ತು. ನನಗೆ ರೆಸ್ಪಾಂಡ್ ಮಾಡಬೇಕು ಅಂತ ಅನ್ನಿಸ್ತು. ತಕ್ಷಣ ಒಂದು 3-4 ಜನ ಕ್ಯಾಟ್ರರ್ಸ್ಗೆ ಫೋನ್ ಮಾಡಿದೆ, ಏನಾದರೂ ಮಾಡಿಕೊಡ್ಬಹುದಾ ಅಥವಾ ಇದ್ದಾರಾ ನಿಮ್ಮ ಹತ್ರ ಅಂತ. ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ ಸರ್, ಎಲ್ಲ ಊರುಗಳಿಗೆ ಹೊರಟೋಗಿದ್ದಾರೆ, ನೆನ್ನೆನೇ ಹೊರಟೋಗಿದ್ದಾರೆ, ಇವತ್ತು ಯಾರ ಕೈಲೂ ಮಾಡಿಕೊಡೋಕ್ಕಾಗಲ್ಲ ಅಂತಂದರು. ಯಾರನ್ನ ಕೇಳಿದ್ರು ಇದನ್ನೇ ಹೇಳ್ತಾಯಿದ್ರು. ಅದರಲ್ಲಿ ಒಬ್ಬರು ನಾರಾಯಣ್ ಭಟ್ರು ಅಂತ, ಅವರು ನನಗೆ ರೆಗ್ಯುಲರ್ ಮಾಡಿಕೊಡೋರು. ಅವ್ರು ಹೇಳಿದ್ರು, ಯಾರೂ ಇಲ್ಲ, ಆದರೆ ನಾನೊಂದು 50ರಿಂದ 70 ಜನಕ್ಕೆ ನಾನು ಮಾಡಿಕೊಡ್ತೀನಿ, ಪುಳಿಯೋಗರೆ ಮಾಡಿಕೊಡ್ತೀನಿ ಅಂತಂದರು. ನೀರು ಬೇಕು. ನೀರು ಅಂಗಡಿಗಳು ಅವತ್ತು ಯಾವುದೂ ಇಲ್ಲ, ಮೆಡಿಕಲ್ ಸ್ಟೋರ್ ಸಹಿತ ಇಲ್ಲ ಅವತ್ತು. ಹೊರಗಡೆ ಏನು ಬೇಕು ಅದು ಯಾವುದೂ ಸಿಗೋ ಹಾಗಿರಲಿಲ್ಲ. ತಕ್ಷಣ ನನ್ನ ಫ್ರೆಂಡ್ಸಿಗೆ ಒಂದು 4-5 ಜನಕ್ಕೆ ಫೋನ್ ಮಾಡಿದೆ. ನಿಮ್ಮ ಮನೆಗಳಲ್ಲಿ ಎಷ್ಟು ಲೀಟ್ರ್ ನೀರು ಸಿಗುತ್ತೆ, ಬಾಟ್ಲುಗಳು ಇದ್ದೇ ಇರುತ್ತೆ, ಎಷ್ಟು ಸಿಕ್ಕಿದ್ರೂ ಅಷ್ಟು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಬನ್ನಿ ಅಂತ. ಎಲ್ಲರೂ ಒಂದು 5 ಲೀಟ್ರು 10 ಲೀಟ್ರ್ ತನಕ ತಂದರು. ಮಿಕ್ಕಿದ 3-4 ಜನಕ್ಕೆ ಫೋನ್ ಮಾಡಿದೆ. ಒಂದು ಮನೇಲಿ ಚಿತ್ರಾನ್ನ ಮಾಡಿಸಿದ್ರು, ಇನ್ನೊಂದು ಮನೇಲಿ ಏನೋ ತಿಂಡಿಗಳು ಮಾಡಿಸಿದ್ರು. ಒಂದು 5-5 ಜನಕ್ಕೆ 10 ಜನಕ್ಕೆ ಮಾಡಿಕೊಡೋಷ್ಟು ಆಯಿತು. 1 ಗಂಟೆ ಒಳಗಡೆ ನಮಗೆ ಒಂದು 100 ಜನಕ್ಕಾಗುವಷ್ಟು ತಿಂಡಿ ಮತ್ತು ಒಂದು ಅಷ್ಟು ಜನಕ್ಕೆ ಬೇಕಾಗಿರುವಷ್ಟು ನೀರು ಸಿಕ್ತು. ಅಷ್ಟೊತ್ತಿಗೆ ಮಹೇಂದ್ರ ಇನ್ಯಾರಿಗೋ ಫೋನ್ ಮಾಡಿದರು. ಪೊಲೀಸ್ ಅವರಿಗೆ ಅಂತ ಇಟ್ಟಿದ್ದು ಕ್ಯಾಟ್ರಿಂಗ್, ಅಂದರೆ ಪೊಲೀಸ್ ವ್ಯವಸ್ಥೆ ಅವತ್ತು ನಡೀತಾ ಇತ್ತು. ಪೊಲೀಸ್ ಅವರಿಗೆ ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ ಇತ್ತು, ಅಂದರೆ ಅವ್ರ ತಿಂಡಿಗೆ, ಅವ್ರ ಊಟಕ್ಕೆ. ಸಂಜೆ ಊಟವನ್ನು ಅವರು ಅಷ್ಟೂ ಜನ, ಇವ್ರು ಯಾರೋ ಹೊರಗಡೆಯಿಂದ ಬಂದಿದ್ದಾರೆ, ಇವ್ರು ಯಾರೂ ನಿರ್ಗತಿಕರಲ್ಲ, ಇವ್ರಿಗೆ ಕೊಡೋಣ ಅಂತ ಹೇಳಿ ಅವರಷ್ಟು ಜನ ಬೇಡ ನನಗೆ ಇವತ್ತು ತಿಂಡಿ ಊಟ, ನಾವು ಮನೆಗೆ ಹೋಗಿ ಮಾಡ್ಕೋತೀವಿ, ಆದರೆ ಇವ್ರಿಗೆ ಕೊಡೋಣ ಅಂತ ಹೇಳಿ ಅಷ್ಟು ಊಟವನ್ನು ಡೊನೇಟ್ ಮಾಡಿದ್ರು, ಕೊಟ್ಟರು. ಇಲ್ಲಿ ಆವತ್ತಿನ ದಿನ ಅವ್ರಿಗೆಲ್ಲರಿಗೂ ಊಟ ಸಿಕ್ತು. ತಕ್ಷಣಕ್ಕೆ ಒಂದು ರಿಲೀಫ್ ಸಿಕ್ತು. ಔಷಧಿ ಇಲ್ಲದೆ ಇದ್ರೂ ಕೂಡ ನೀರು ಸಿಕ್ತು, ಊಟ ಎಲ್ಲ ಆಯಿತು. ಡಿ ಸಿ ಅವರು ಅಭಿರಾಮ್ ಶಂಕರ್ ಅಂತ, ಡಿ ಸಿಗೆ ಫೋನ್ ಮಾಡಿದೆ. ಸರ್, ಈ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡಬೇಕು ಅಂತ. ಯಾಕೆ ಹೊರಗಡೆ ಕೂತಿದ್ದಾರೆ, ಒಳಗಡೆ ಕೂತ್ಕೋಬೋದಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಅಂತಂದರು. ಅವ್ರು ಯಾರೂ ಅಲೋ ಮಾಡ್ತಾ ಇರಲಿಲ್ಲ ರೈಲ್ವೆ ಸ್ಟೇಷನ್ನಲ್ಲಿ.
ಲಾಕ್ಡೌನ್ ಆಗಿದೆ, ನಾವು ಅಲೋ ಮಾಡಲಿಕ್ಕೆ ಆಗಲ್ಲ ಅಂತಂದರು. ತಕ್ಷಣ ಡಿ ಸಿ ಅವರು ವಾಪಸ್ ಅವರಿಗೆ ಫೋನ್ ಮಾಡಿ ರೈಲ್ವೆ ಅಥಾರಿಟೀಸಿಗೆ ಒಳಗಡೆ ಬಿಡಿ, ಅವ್ರು ವಾಶ್ರೂಮ್ ಫೆಸಿಲಿಟಿ ಬಳಸ್ಕೊಳ್ಳಿ, ಮತ್ತು ಅವತ್ತು ರಾತ್ರಿ ಅಲ್ಲೇ ನಿದ್ದೆ ಮಾಡಲಿ, ಏನೇನು ಫೆಸಿಲಿಟಿ ಮಾಡಿಕೊಡೋಕ್ಕಾಗತ್ತೆ ಮಾಡಿಕೊಡಿ ಅಂತಂದರು. ಬಹುಶಃ ಅವತ್ತಿನ ದಿನ ಕಳೀತು. ಮಾರನೇ ದಿನ ಯಾವುದೋ ಒಂದು ಚೌಲ್ಟ್ರಿನಲ್ಲಿ ಅವ್ರಿಗೆ ಎಷ್ಟು ಜನಕ್ಕೆ ಜಾಗ ಮಾಡಿಕೊಟ್ವಿ. ಅದಾದಮೇಲೆ ಒಂದು 30-40 ದಿನಗಳ ಪೋಷಣೆ ಆಯಿತು. ಅಲ್ಲಿವರೆಗೂ ಲಾಕ್ಡೌನ್ ಕಂಟಿನ್ಯೂ ಆಗಿತ್ತು. ನನಗೆ ಇಲ್ಲಿ ಸಿಗೋವಂಥ ಮೆಸೇಜು ಅಥವಾ ಅವತ್ತು ಸಿಕ್ಕಂಥ ಮೆಸೇಜ್ ಏನಂತಂದರೆ, ಈ ಇನಿಷಿಯೇಟಿವ್ ಮಹೇಂದ್ರ ಅವ್ರು ತೊಗೊಳ್ಳದೇ ಇದ್ದಿದ್ದರೆ ಬಹುಶಃ 300 ಜನಕ್ಕೆ ಅವತ್ತು ಊಟ ಇರ್ತಾ ಇರಲಿಲ್ಲ. ಊಟ ಇಲ್ಲದೇ ಇದ್ದರೆ ಸತ್ತೋಗ್ತಾ ಇರಲಿಲ್ಲ. ಆದರೆ ನಮ್ಮೂರಿಗೆ ಯಾವುದೋ ಜಾಗದಿಂದ ಬಂದು, ಯಾವುದ್ಯಾವುದೋ ಊರುಗಳಿಂದ ಬಂದು, ಇಲ್ಲಿ ಬಂದು ಹಸಿವಿನಿಂದ ನರಳಬೇಕಾ, ಈ ಕನ್ಸರ್ನ್ ಮಹೇಂದ್ರ ಅವರಲ್ಲಿ ತುಂಬ ಇತ್ತು. ಅದು ನನಗೆ ಪಾಸಾನ ಆಯಿತು, ನನ್ನಿಂದ ಸುಮಾರು ಜನಕ್ಕೆ ಪಾಸಾನ ಆಯಿತು. ಆ ಚೈನ್ ಕಂಟಿನ್ಯೂ ಆಯಿತು. ಯಾಕೆ ಮಹೇಂದ್ರ ಅವ್ರಿಗೆ ಈ ಐಡಿಯಾ ಬರಬೇಕಾಗಿತ್ತು? ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತಿ, ಅದು ಬರೀ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟದ್ದ, ರಿಪೋರ್ಟಿಂಗಿಗೆ ಸಂಬಂಧಪಟ್ಟದ್ದ ಅಂದರೆ ಇರಲಿಲ್ಲ. ಅದು ಮಾನವೀಯತೆಗೆ ಸಂಬಂಧಪಟ್ಟದ್ದು. ಹಾಗೆ ಅವತ್ತಾದಂಥದ್ದು ನೆಕ್ಸ್ಟ್ ಡೇಯಿಂದ ಆಹಾರ ಕೊಡೋದು ಹೇಗೆ, ಎಲ್ಲೆಲ್ಲಿ ಯಾರ್ಯಾರು ನಿರ್ಗತಿಕರಾಗಿದ್ದಾರೆ, ಅಂದರೆ ಆ ಕ್ಷಣಕ್ಕೆ ಆಗಿದ್ದಾರೆ, ಎಲ್ಲಿ ಯಾರಿಗೆ ಊಟ ಇಲ್ಲ, ಹಾಗೆ ಸುಮಾರು ದಿನಗಳು ಊಟದ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಮೈಸೂರಿನ ತುಂಬ ಜನ ನಾಗರಿಕರು, ನಾವು ಯಾರ್ಯಾರು ಸಾಧಾರಣ ಅಂದ್ಕೊಂಡಿದ್ವಿ ಅವರೆಲ್ಲರೂ ಹೆಲ್ಪಿಗೆ ಬಂದರು. ಆದರೆ ನಂಗೆ ಕಂಡಂಥ ಹೊಸ ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿತ್ವ ಮಹೇಂದ್ರ ಅವ್ರದ್ದು. ತಾನು ಒಂದು ಪತ್ರಿಕೆಯ ಮುಖ್ಯಸ್ಥ ಅಂತಲೂ ಯೋಚನೆ ಮಾಡಿದೆ. ಬೆಳಗ್ಗೆಯಿಂದ ಬೀಟ್ ಹಾಕೋರು. ಅದಾದಮೇಲೆ ಫುಡ್ ಕಿಟ್ಸ್ ರೆಡಿ ಮಾಡಿದ್ವಿ. ಫುಡ್ ಕಿಟ್ಸ್ನ ತನ್ನ ಕಾರಲ್ಲಿ ಇಟ್ಕೊಂಡು ಪ್ರತಿ ಕಡೆ ಹೋಗಿ ಕಾರಲ್ಲಿ ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಒಂದು ಫುಡ್ ಕಿಟ್ ಕೊಟ್ಟು ಬರೋದು. ಫುಡ್ ಕಿಟ್ ಅಂದರೆ ಒಂದು 7 ದಿನಕ್ಕಾಗುವಷ್ಟು ಆಹಾರಗಳು. ಹಾಗೆ ಸುಮಾರು ಒಂದು 8-10 ಸಾವಿರ ಜನಕ್ಕೆ ಫುಡ್ ಕಿಟ್ಸ್ ಕೊಟ್ವಿ. ಇದು ಯಾರೋ ಒಬ್ಬರು ಕೊಟ್ಟದ್ದಲ್ಲ, ಇಡೀ ಮೈಸೂರು ಕೊಟ್ಟದ್ದು. ಮೈಸೂರು ಬಹುಶಃ ಬೇರೆ ಎಲ್ಲ ಊರುಗಳಿಗಿಂತ ಈ ವಿಷಯದಲ್ಲಿ ಭಿನ್ನ ಅಂತ. ಸಂದರ್ಭ ಬಂದರೆ ಖುಷಿಗೂ ನಾವೆಲ್ಲರೂ ಸೇರ್ತೀವಿ, ದುಃಖಕ್ಕೂ ಸೇರ್ತೀವಿ. ಆದರೆ ಈ ಥರ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡೋ ಅಂಥವ್ರು ಮಹೇಂದ್ರ ಮಾತ್ರ. ನನ್ನ ಕಣ್ಣಿಗೆ ಅವತ್ತು ಕಂಡಂತಹ ಒಂದು ಅದ್ಭುತವಾದ ಸಂತ ವ್ಯಕ್ತಿತ್ವ ಮಹೇಂದ್ರ ಅವರು. ಇವತ್ತಿಗೂ ನಂಗೆ ಆದರ್ಶ. ಅದಾದಮೇಲೆ ಅವ್ರ ಬಗ್ಗೆ ಗೌರವ ತುಂಬ ಜಾಸ್ತಿ ಆಯಿತು. ನಾನು ಅವ್ರ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ವೃತ್ತಿಯಲ್ಲೂ ಕೆಲಸ ಮಾಡ್ತಾಯಿದ್ದೀವಿ, ಪ್ರವೃತ್ತಿಯಲ್ಲೂ ಕೆಲಸ ಮಾಡ್ತಾಯಿದ್ದೀವಿ, ಸಮಾಜದ ಕೆಲಸ ಮಾಡ್ತಾಯಿದ್ದೀವಿ. ಯಾವುದನ್ನು ತುಂಬ ತಂದು ಅಂತ ಹೇಳ್ಕೊಳ್ಳಲ್ಲ, ಆದರೆ ಎಲ್ಲ ಕೆಲಸಗಳ ಬಗ್ಗೆ ಕಾಳಜಿ ಇದೆ, ಸಮಾಜದ ಬಗ್ಗೆ ಕಾಳಜಿ ಇದೆ. ಹೀಗೆ ಅಪರೂಪದ ವ್ಯಕ್ತಿತ್ವಗಳು ಒಂದು ಸಮಾಜವನ್ನು ಜೋಡಿಸ್ತಾರೆ. ಒಂದು ವ್ಯಕ್ತಿ ಹೀಗೆ ಸಮಾಜವನ್ನು ಜೋಡಿಸ್ಬೋದು ಅಂತ ನಂಗೆ ಕಲಿಸ್ಕೊಟ್ಟಿದ್ದು ಮಹೇಂದ್ರ ಅವರು. ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಈ ಮನಸ್ಥಿತಿ, ಈ ಥರದ ಕ್ಯಾರೆಕ್ಟರ್ನ ಇನ್ನೂ ಹೆಚ್ಚು ಮಾಡಿ ಮುಂದುವರಿಸಿ, ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳ್ತೀನಿ. ನನಗೆ ಒಂದು ದೊಡ್ಡ ಸ್ಫೂರ್ತಿ. ಬಹುಶಃ ನಿಮ್ಮೆಲ್ಲರಿಗೂ ಈ ಥರದ ಕಥೆಗಳು, ಸಣ್ಣ ಸಣ್ಣ ಇನ್ಸ್ಟೆನ್ಸಸ್ ನಿಮ್ಮ ಲೈಫಲ್ಲೂ ಬಂದಿರುತ್ತೆ. ಎಲ್ಲವೂ ಸ್ಫೂರ್ತಿ ತಗೊಂಡು ನಮ್ಮ ಕ್ಯಾರೆಕ್ಟರ್, ನಮ್ಮ ಗೌರವ ಜಾಸ್ತಿ ಮಾಡ್ಕೊಳ್ಳೋದು, ಸಮಾಜದ ಬಗ್ಗೆ ನಮ್ಮ ಲಿಂಕನ್ನು ಚೆನ್ನಾಗಿ ಮಾಡ್ಕೊಳ್ಳೋದು, ಸಮಾಜ ನಮಗೆ ಗೌರವ ಕೊಡೋದು ಜಾಸ್ತಿ ಆಗುತ್ತೆ. ಧನ್ಯವಾದ.